ಮಠದ ಗದ್ದುಗೆಗಾಗಿ ಮಠಾಧೀಶರ ನಡುವೆ ಗುದ್ದಾಟ ಏರ್ಪಟ್ಟಾಗಿದೆ. ಬೆಳಗಾವಿಯಲ್ಲಿ ಮಠದ ಪೀಠಕ್ಕಾಗಿ ಸ್ವಾಮೀಜಿಗಳು ಸಮರಕ್ಕಿಳಿದು ಬಿಟ್ಟಿದ್ದಾರೆ. ಬೆಳಗಾವಿಯ ಮಠದ ಪೀಠಕ್ಕಾಗಿ ಸ್ವಾಮೀಜಿಗಳ ದೊಡ್ಡ ಸಮರ. ಮಠದ ಪಟ್ಟಕ್ಕೆ ಕಿರಿಯ ಸ್ವಾಮೀಜಿ ನಡುವೆ ದೊಡ್ಡ ಸಂಘರ್ಷವೇ ನಡೆದೋಗ್ತಾ ಇದೆ. ಶಿವಲಿಂಗೇಶ್ವರ ವರ್ಸಸ್ ನಿಜಲಿಂಗೇಶ್ವರ ಸ್ವಾಮೀಜಿ ಮಧ್ಯೆ ಬಿಗ್ ಫೈಟ್ ಏರ್ಪಟ್ಟಿರುವಂತದ್ದು. ನಿಡಸೊಸಿ ದುರದುಂಡೇಶ್ವರ ಸಿದ್ಧ ಸಂಸ್ಥಾನ ಮಠಕ್ಕಾಗಿ ಕಚ್ಚಾಟ ಶುರುವಾಗಿದೆ. ಹುಕ್ಕೇರಿ ತಾಲೂಕಿನಲ್ಲಿರುವ ಪ್ರಖ್ಯಾತವಾದ ನೀಡಸೋಸಿ ಮಠ, ಈ ಮಠಕ್ಕೆ ಈಗ ಮಠದ ಸ್ವಾಮೀಜಿಗಳಿಂದಲೇ ಕಿತ್ತಾಟ. 100 ಕೋಟಿ ರು ಮೌಲ್ಯದ ಶಿಕ್ಷಣ ಸಂಸ್ಥೆ ಹಾಗೂ ಆಸ್ತಿ ಇರುವ ಮಠ. ಮುಖ್ಯವಾದ ಪಾಯಿಂಟ್ ಇಲ್ಲಿದೆ ನೋಡಿ. ಮಠದ ಗದ್ದುಗೆಗಾಗಿ ಮಠಾಧೀಶರ ನಡುವೆ ಗುದ್ದಾಟ. ದೊಡ್ಡ ಮಟ್ಟದಲ್ಲಿ ಮಠದ ಗದ್ದುಗೆಗಾಗಿ ಮಠಾಧೀಶರ ನಡುವೆ ಗುದ್ದಾಟ, ಒದ್ದಾಟ, ಅರ್ಚಾಟ, ಕಿರ್ಚಾಟ ಎಲ್ಲಾ ಆಟಗಳು ಸಹ ನಡೀತಾ ಇದೆ. ಯಾತಕ್ಕೋಸ್ಕರ ಅದು ಸಹ ಪ್ರಶ್ನೆ ಆಗಿರುವಂಥದ್ದು. ಶಿವಲಿಂಗೇಶ್ವರ ವರ್ಸಸ್ ನಿಜಲಿಂಗೇಶ್ವರ ಇಬ್ಬರ ನಡುವೆ ಫೈಟ್. ನಿಡಸೊಸಿ ದುರದುಂಡೇಶ್ವರ ಮಹಾಸಂಸ್ಥಾನ ಮಠ. ಹುಕ್ಕೇರಿ ತಾಲೂಕಿನಲ್ಲಿದೆ ಈ ಮಠ. ಪ್ರಖ್ಯಾತವಾದ ಮಠ. 100 ಕೋಟಿ ರು ಮೌಲ್ಯದ ಶಿಕ್ಷಣ ಸಂಸ್ಥೆ ಆಸ್ತಿ ಇರುವ ಮಠ. ಇದನ್ನ ಮತ್ತೊಮ್ಮೆ ಹೇಳ್ತೀನಿ, 100 ಕೋಟಿ ಶಿಕ್ಷಣ ಸಂಸ್ಥೆ ಹಾಗೂ ಆಸ್ತಿ ಹೊಂದಿರುವಂತಹ ಮಠ. ಈ ಮಠಕ್ಕಾಗಿ ಇಬ್ಬರ ನಡುವೆ ದೊಡ್ಡ ಪೈಪೋಟಿ, ಕಚ್ಚಾಟ, ವಾಗ್ದಾಳಿಗಳು. ನನಗೆ ಬೇಕು ಅಂತ ಒಬ್ರು, ನನಗೆ ಬೇಕು ಅಂತ ಒಬ್ರು. ಹಿರಿಯ ಶ್ರೀಗಳನ್ನ ಕಂಡರೆ ಕಿರಿಯ ಶ್ರೀಗಳಿಗೆ ಗೌರವ ಇರಬಹುದು. ಆದರೆ ಮಠದ ಪೀಠದ ಮೇಲೆ ಅಥವಾ ಮಠದ ಮೇಲೆ ಅವರ ಕಣ್ಣು ಇದ್ದೇ ಇದೆ. ಅದಾಗಿನಿಂದನೂ ಸಹ ಇತ್ತು. ಈಗ ಅದೇ ದುರದುಂಡೇಶ್ವರ ಸಿದ್ಧ ಸಂಸ್ಥಾನ ಮಠಕ್ಕಾಗಿ ಹೋರಾಟ ಪ್ರಾರಂಭ ಆಗಿದೆ. ನಡುವೆ ಬಿಗ್ ಫೈಟ್ ನಡೀತಾ ಇದೆ. ಸ್ವಾಮೀಜಿಗಳ ಇಬ್ಬರ ನಡುವೆ ದೊಡ್ಡ ಗುದ್ದಾಟ ಶುರುವಾಗಿದೆ. ಯಾತಕ್ಕಾಗಿ? ಮಠದ ಆಸ್ತಿ ಪಾಸ್ತಿ ಮತ್ತೆ ಸಾಕಷ್ಟು ಶಿಕ್ಷಣ ಸಂಸ್ಥೆಗಳನ್ನ ಹೊಂದಿರುವಂತಹ ಮಠ. ಮಠದ ಅಧಿಕಾರ ನೀಡುವುದಾಗಿ ತಮ್ಮನ್ನು ಕರೆತಂದಿದ್ದ ಹಿರಿಯ ಶ್ರೀಗಳು ಇಲ್ಲಿ ಮುಖ್ಯವಾದ ಪಾಯಿಂಟ್ ಹೇಳ್ತಾ ಇದ್ದಾರೆ. ಹಿರಿಯ ಶ್ರೀಗಳು ನನ್ನನ್ನ ಮಠದ ಅಧಿಕಾರಿಯನ್ನಾಗಿ, ಉತ್ತರಾಧಿಕಾರಿಯನ್ನಾಗಿ ಮಾಡ್ತೀನಿ ಅಂತ ಕರೆತಂದ್ರು. ಆದರೆ ಯಾವುದೇ ಅಧಿಕಾರಗಳನ್ನು ಸಹ ಕೊಟ್ಟಿಲ್ಲ. 2 ವರ್ಷಗಳಾಗೋಯ್ತು. ಇನ್ನು ಕಿರಿಯ ಶ್ರೀಗಳು ಹೇಳ್ತಾ ಇರುವಂತಹ ಮಾತು, ದುರದುಂಡೇಶ್ವರ ಸಿದ್ಧ ಸಂಸ್ಥಾನ ಮಠಕ್ಕಾಗಿ ಈ ಒಂದು ದೊಡ್ಡ ಹೋರಾಟ ನಡೀತಾ ಇದೆ. ಬಿಗ್ ಫೈಟ್ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನಲ್ಲಿದೆ. ಈ ನಿಡಸೋಸಿಯ ದುರದುಂಡೇಶ್ವರ ಸಿದ್ಧ ಸಂಸ್ಥಾನ ಮಠ ಪಟ್ಟಕ್ಕಾಗಿ ಹಿರಿಯ ಶ್ರೀಗಳಾದ ಜಗದ್ಗುರು ಪಂಚಮ ಶಿವಲಿಂಗೇಶ್ವರ ಸ್ವಾಮೀಜಿ ಮತ್ತು ಕಿರಿಯ ಶ್ರೀ ನಿಜಲಿಂಗೇಶ್ವರ ಸ್ವಾಮೀಜಿ ನಡುವೆ ಫೈಟ್. ಮಠದ ಅಧಿಕಾರದ ಕೊಡಿಸ್ತೀನಿ ಅಂತ ಕರ್ಕೊಂಡು ಬಂದರಂತೆ ಹಿರಿಯ ಶ್ರೀಗಳು, ಆದ್ರೆ ಕೊಟ್ಟಿಲ್ಲ. ಮಠದ ಅಧಿಕಾರ ನೀಡೋದಕ್ಕೆ ತಮ್ಮನ್ನು ಕರೆತಂದಿದ್ರು, ಆದ್ರೆ ಕೊಟ್ಟಿಲ್ಲ. 2 ವರ್ಷಗಳ ಹಿಂದೆ ಉಡುಪಿ ರಾಮಕೃಷ್ಣ ಆಶ್ರಮಕ್ಕೆ ರಾಜೀನಾಮೆ ಕೊಡಿಸಿ ಕರೆತಂದ್ರಂತೆ. ಈಗ ಪಟ್ಟಾಭಿಷೇಕವನ್ನು ಮಾಡದೆ ದಿನ ದೂಡುತ್ತಿದ್ದಾರೆ. ಇಲ್ಲಿದೆ ಮುಖ್ಯವಾದ ಪಾಯಿಂಟ್. ಉಡುಪಿಯ ರಾಮಕೃಷ್ಣ ಮಠದಿಂದ ಅವರನ್ನ ರಾಜೀನಾಮೆಯನ್ನ ಕೊಡಿಸಿ ಕರೆತಂದಿದ್ದೀರಿ, ಮೊದಲು ನನಗೆ ಪಟ್ಟಾಭಿಷೇಕ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಅವ್ರು ಕೇಳ್ತಾ ಇರುವಂತದ್ದು ನ್ಯಾಯಸಮ್ಮತವಾಗಿದೆ. ಯಾಕಂದ್ರೆ ಉಡುಪಿಲಿ ಹೆಂಗೋ ಇದ್ದೆ, ಆ ಒಂದು ಮಠಕ್ಕೆ ರಾಜೀನಾಮೆಯನ್ನ ಕೊಡಿಸಿದ್ರಿ, ಈಗ ಇಲ್ಲಿ ಕರೆತಂದಿದ್ದೀರಿ, ನನಗೆ ಪಟ್ಟವನ್ನ ಕಟ್ಟಿ. ಕೇಳ್ತಾ ಇರೋದ್ರಲ್ಲಿ ತಪ್ಪೇನಿಲ್ಲ. ಆದ್ರೆ ಹಿರಿಯ ಶ್ರೀಗಳು ಯಾಕೆ ಮೀನಾಮೇಷವನ್ನ ಎಣಿಸ್ತಾ ಇದ್ದಾರೆ, ಅದು ಈಗ ಪ್ರಶ್ನಾತೀತವಾಗಿದೆ. ಕಿರಿಯ ಶ್ರೀಗಳು ಇದಕ್ಕೆ ದೊಡ್ಡ ಆರೋಪವನ್ನು ಮಾಡ್ತಾ ಇದ್ದಾರೆ. ನನಗೆ ಮೋಸ ಮಾಡ್ತಾ ಇದ್ದಾರೆ, ನನಗೆ ವಂಚನೆ ಮಾಡಿದ್ದಾರೆ, ಸರಿಯಲ್ಲ ಅನ್ನೋ ಒಂದು ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ. ಇಬ್ಬರು ಸಹ ಮಾತನಾಡಿದ್ದಾರೆ. ಮೊದಲಿಗೆ ಯಾರು ಮಾತನಾಡಿದರೆ ಕೇಳ್ಕೊಂಬರೋಣ. ಬಿಡುಗಡೆ ಮಾಡೋದಕ್ಕೆ ನಾವು ಸಮಾಧಾನ ಹೋದ್ರೆ ಎಚ್ಚರ್ತಾ ಇರ್ತದೆ. ಈ ನಿಡಸೋಸಿ ಮಠ ಅಂದರೆ ಇದು ಸರ್ವಧರ್ಮೀಯರ ಮಠ. ಇದು ಭಾಳ ವರ್ಷದಿಂದ, ಸುಮಾರು 250 ವರ್ಷಗಳಿಂದ ದಾಸೋಹವನ್ನು ಮಾಡಿಕೊತ ಈ ಭಾಗದ ಜನರಿಗೆ ಭಕ್ತಿ ಪರಂಪರೆಯನ್ನು ಕೊಟ್ಕೊತ ಬಂದದ. ಇಲ್ಲಿವರೆಗೂ ಸಾಕಷ್ಟು ಜನ ಸ್ವಾಮಿಗಳೆಲ್ಲ ಆಗಿರೋದು ಅಂತಂತ ಹೇಳಿದರೆ, ಸ್ವಾಮಿಗಳು ಲಿಂಗೈಕ್ಯರಾದ ಮೇಲೆ ಆಗುವಂಥ ಒಂದು ಪರಂಪರೆ ಇತ್ತು.
ಆದರೆ ಈಗ ಮಠ ಬೆಳೆದಿರೋದ್ರಿಂದ, ಶಿಕ್ಷಣ ಸಂಸ್ಥೆ ಬೆಳೆದಿರೋದ್ರಿಂದ ಒಬ್ಬ ಒಳ್ಳೆಯ ಮರಿಯನ್ನು ಹುಡುಕಿ ತರಬೇಕು ಅಂತಂತೇಳಿ ಭಾಳಷ್ಟು ಜನ ಅದನ್ನು ಸ್ವಲ್ಪ ತಡ್ರಿ ಅಂತ ಹೇಳಿದರೂ ಸಹಿತ ನಾವೇ ಸ್ವಲ್ಪ ಮುಂದುವರೆದು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ದೀವಿ. ಅದು ಮಾಡಿರೋದು ನಮಗೆ ಸ್ವಲ್ಪ ಅದು ತಪ್ಪು ಆಗಿರಬಹುದಿಲ್ಲ ಅಂತ ಅನ್ನೋದಿಲ್ಲ. ಸಮಾಜ ದೊಡ್ಡದು, ಅದನ್ನು ನಾವು ಒಪ್ಪಿಕೊಳ್ಳೇಬೇಕಾಗತ್ತೆಲ್ಲ. ಆ ದೃಷ್ಟಿಯಲ್ಲಿ ಅವ್ರನ್ನ ಬಂದ ಕೂಡಲೇ ದೀಕ್ಷಾ ಕೊಟ್ಟು ಕಾಗದ ಪತ್ರ ಮಾಡಿ ರಿಜಿಸ್ಟ್ರ್ ಮಾಡಿ ಮಠದ ಅಕೌಂಟನ್ನು ನೋಡ್ಕೊಳೋಕ್ಕೂ ಎಲ್ಲ ಹೇಳಿದೆ. ಆದರೂ ಯಾಕೋ ಅವ್ರು ನಮ್ಮನ್ನು ಅತಿಯಾದ ವಿರೋಧವಾಗಿ ಕಾಣ್ತಾ ಇದ್ದರಿಂದ ನಾವು ತಟಸ್ಥವಾಗಿ ಕೂತ್ಕೊಂಡಿದ್ದೀವಿ ಇಷ್ಟೇ. ಇನ್ನು ಕಾಲೇಜಿನ ಒಂದು ದೃಷ್ಟಿಯಲ್ಲಿ ಅಂತ ಹೇಳಿದ್ರೆ ಅದೇನು ನೀವು ಕಾಲೇಜಿಂದ ಏನು ಬೇಕೋ ಅವ್ರು ಏನು ಹೇಳ್ಯಾರ ಅದರಲ್ಲಿ ಕಮಿಟಿ ಇದೆ, ಆ ಕಮಿಟಿ ಎಲ್ಲ ಕರೆದು ಅದ್ರ ದಿವಸ ಬೇಕಾದ್ರೆ ಒಂದು ದಿವಸ ನಾವು ನಿಮಗೆ ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡ್ತೀವಿ. ಅವರು ಸ್ವಲ್ಪ ಜನರೊಳಗೆ ಬಂದು ಜನರನ್ನೆಲ್ಲ ಆತ್ಮೀಯತೆಯಿಂದ ಕಂಡು ಜನರೊಳಗೆ ಭಕ್ತಿ ಪರಂಪರೆ ಎಲ್ಲ ಬಂದರು ಅಂದರೆ ಮುಂದಿನ ಏನಾದರೂ ಒಂದು ಕೆಲಸ ಮಾಡಲಿಕ್ಕೆ ಬರ್ತದೆ. ಇಲ್ಲದೇ ಇದ್ರೆ ಇದು ಹಿಂಗೆ ಭಾಳ ದಿವಸ ಹೋಗೋದು ತಪ್ಪಿದು. ಯಾಕಂದರೆ 2023 ಮಾರ್ಚ್ 2ರಂದು ನಾನು ನಿರ್ಸೋಸಿಗೆ ಬಂದೆ. ಇದಕ್ಕಿಂತ ಮೊದಲು ನಾನು ಮಂಗಳೂರಿನ ರಾಮಕೃಷ್ಣ ಮಠದಲ್ಲಿ 17 ವರ್ಷಗಳ ಕಾಲ ಮತ್ತು ಬೇರೆ ಬೇರೆ ರಾಮಕೃಷ್ಣ ಆಶ್ರಮದಲ್ಲಿದ್ದೆ. ಒಟ್ಟು 23 ವರ್ಷಗಳ ಕಾಲ ರಾಮಕೃಷ್ಣ ಆಶ್ರಮದಲ್ಲಿ ಸೇವೆ ಸಲ್ಲಿಸಿದ್ದೆ. ನಿಡಸೋಶಿ ಶ್ರೀಗಳು ನನ್ನನ್ನು ನಿಡಸೋಶಿಗೆ ಬಂದು ಜವಾಬ್ದಾರಿ ತೆಗೆದು ಅಂತ ಒತ್ತಾಯ ಮಾಡ್ತಾಯಿದ್ರು 2021ರಿಂದ. ಅವ್ರು ಹೇಳಿ 1.5 ವರ್ಷದ ಮೇಲೆ ನಾನು ನಿಡಸೋಶಿಗೆ ಬಂದೆ. ಅವ್ರು ಪ್ರತಿ ಸಲ ನಾನು ನಿಡಸೋಶಿಗೆ ಅದರ ಮಧ್ಯದಲ್ಲಿ ಬಂದಾಗೆಲ್ಲ ಒಂದು ಮಾತನ್ನು ಹೇಳ್ತಾಯಿದ್ರು, ನೀವು ನನಗೆ ವಯಸ್ಸಾಗಿದೆ, ನಂಗೆ ರಕ್ತದೊತ್ತಡ BP ಎಲ್ಲ ಇದೆ, ಹೀಗಾಗಿ ನೀವು ಬಂದು ಜವಾಬ್ದಾರಿ ತೊಗೊಳ್ಳಿ ಮತ್ತು ಸಂಪೂರ್ಣ ಅಧಿಕಾರವನ್ನು ಬಿಟ್ಟುಕೊಡ್ತೀನಿ. ಈ ಮಠದಲ್ಲಿ ಮತ್ತು ಸಂಸ್ಥೆಯಲ್ಲಿ ಚೆಕ್ ಮೇಲೆ ನಿಮಗೆ ಸಹಿ ಇರಲಿಲ್ಲ ಅಂದರೆ ಯಾರೂ ಬೆಲೆ ಕೊಡೋದಿಲ್ಲ, ಹೀಗಾಗಿ ಚೆಕ್ ಮೇಲೆ ಸಹಿ ಸಮೇತವಾದಂಥ ಅಧಿಕಾರವನ್ನು ಬಿಟ್ಟುಕೊಡ್ತೀನಿ ಅಂತ ಹೇಳಿದರು. ಹೀಗೆ ಹಿರಿಯ ಶ್ರೀಗಳು ತುಂಬ ಇಷ್ಟು ಒತ್ತಾಯ ಮಾಡೋದರಿಂದ ಮತ್ತು ನನಗೂ ಇದರ ಮಠದ ಮೇಲೆ ಶ್ರದ್ಧೆ ಗೌರವಗಳು ಇರೋದರಿಂದ ನಾನು ಇಲ್ಲಿ ಬರಲು ಒಪ್ಕೊಂಡೆ. ಆ ಪ್ರಕಾರ ಮಾರ್ಚ್ 2, 2023ರಂದು ನಾನು ಇಲ್ಲಿ ಬಂದೆ. ಬಂದಾಗ ನನಗೊಂದು ಉತ್ತರಾಧಿಕಾರಿ ಪತ್ರ ಮಾಡಿ ಕಳಿಸಿದ್ದರು ಅವರು. ಆ ಪ್ರಕಾರ ಮಾರನೇ ದಿನವೇ ರಿಜಿಸ್ಟ್ರೇಷನ್ ಆಗಬೇಕಾಗಿತ್ತು. ಆದರೆ ಅದನ್ನು ಕೂಡ ಬೇರೆ ಬೇರೆ ಕಾರಣ ಹಾಕಿ 3 ತಿಂಗಳು ಮುಂದೂಡಿದರು. ಮತ್ತು ಆ ಉತ್ತರಾಧಿಕಾರಿ ಪತ್ರದಲ್ಲಿ ಕೂಡ ಅವ್ರಿಗೆ ಮಾತು ಕೊಟ್ಟಂತೆ ಬರೆದು ಕೊಟ್ಟರು. ಏನು ಅಂತಂದರೆ ಉತ್ತರಾಧಿಕಾರಿ ಪತ್ರ ಆಗಿ 1 ತಿಂಗಳ ಬಳಿಕ ಎಲ್ಲ ಹಕ್ಕುಗಳು ಲಭಿಸುತ್ತವೆ ಅಂತ ಬರೆದಿದ್ರು. ಮತ್ತು ಅವರಿಗೆ ನಾನು ಪ್ರತಿ ತಿಂಗಳು 1 ಲಕ್ಷ ರೂಪಾಯಿ ಹಣವನ್ನು ಕೊಡಬೇಕು ಅಂತಲೂ ಅದರೊಳಗೆ ಬರೆದಿದ್ದಾರೆ. ಸ್ಥಿರ ಅಲ್ಲಲ್ಲ, ಅದನ್ನು ಕಟ್ಟಿ ಬೆಳೆಸಿದ ಒಂದು ಸಂಸ್ಥಾ ನಮ್ಮನ್ನು ಕರಿಬೇಡ್ರಿ ಅಂತ ಹೇಳಿದ್ವಿ. ಯಾರಾದರೂ ಒಂದು ದಿವಸ ಒಬ್ರಿಗೆ ಕೊಟ್ಟು ಹೋಗಬೇಕಾದ್ರೆ ಅಪ್ಪಿದ್ರು ಕೊಡ್ಬೇಕು, ಅವಿದ್ರು ಕೊಡ್ಬೇಕು, ಸ್ವಾಮಿ ಇದ್ರು ಕೊಡ್ಬೇಕು. ಅವ್ರನ್ನ ನಾನು ಬೇಕಾದಷ್ಟು ನನ್ನ ಜೊತೆಗೆ ಕರ್ಕೊಂಡು ಹೋಗಿದ್ದೀನಿ, ಲಗ್ನಕ್ಕೆ ಕರ್ಕೊಂಡು ಹೋಗಿದ್ದೀನಿ, ವಾಸ್ತುಶಾಂತಿ ಕರ್ಕೊಂಡು ಹೋಗಿದ್ದೀನಿ, ಕಾರ್ಯಕ್ರಮಗಳಿಗೆ ಕರ್ಕೊಂಡು ಹೋಗಿದ್ದೀನಿ.